ಒಂದು ಬ್ಯಾಂಕ್ನ ಸುತ್ತಮುತ್ತ ಸಾವಿರಾರು ಜನ ಸೇರಿದ್ದಾರೆ. ಆದರೆ ಬ್ಯಾಂಕ್ನ ಒಳಗಡೆ ಇರುವಂತಹ ಜಗತ್ತಿನ ಅತ್ಯಂತ ಕಷ್ಟಕರವಾಗಿರುವಂತಹ ಲಾಕರ್ ಅನ್ನು ಒಂದು ಟೀಮ್ನವರು ಓಪನ್ ಮಾಡಿ ಕದಿಯೋಕೆ ರೆಡಿ ಆಗ್ತಿದ್ದಾರೆ. ನಿಜವಾಗ್ಲೂ ಇಷ್ಟು ಕಷ್ಟಕರವಾಗಿರುವಂತಹ ಲಾಕರ್ ಅನ್ನು ಇವರು ಓಪನ್ ಮಾಡೋದಕ್ಕೆ ಆಗುತ್ತಾ? ಓಪನ್ ಮಾಡಿದ್ರು ಅಲ್ಲಿಂದ ಹೊರಗಡೆ ಬರೋದು ಅಷ್ಟು ಈಸಿಯಾಗಿರೋದಿಲ್ಲ. ಯಾಕೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಅಂದಂಗೆ ಈ ಮೂವಿ ಹೆಸರು ದ ವಾಲ್ಟ್ ಅಂತ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು. ಈ ಮೂವಿ ಶುರುವಾಗೋದು 1654ನೇ ಇಸ್ವಿ ಅಟ್ಲಾಂಟಿಕ್ ಸಮುದ್ರದಲ್ಲಿ. ಇಲ್ಲಿ ಒಂದು ಶಿಪ್ ನಾಶಿಯಾಗಿ ಮುಳುಗುತ್ತಿರುತ್ತೆ. ಹಾಗೆ ಆ ಶಿಪ್ ನಲ್ಲಿದ್ದಂತ ಒಂದು ವಿಶೇಷವಾಗಿರುವಂತಹ ಬಾಕ್ಸ್ ಕೂಡ ಮುಳುಗುತ್ತಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ 2009 ಸೆಪ್ಟೆಂಬರ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಂದಷ್ಟು ಜನರು ಆ ಮುಳುಗುತ್ತಿದ್ದಂತ ಶಿಪ್ ಅನ್ನು ಹುಡುಕಿಕೊಂಡು ಬಂದಿರುತ್ತಾರೆ ಮತ್ತು ಇವರಿಗೆ ಶಿಪ್ ನಲ್ಲಿ ತುಂಬಾ ಬೆಲೆ ಬಾಳುವಂತ ವಸ್ತುಗಳೆಲ್ಲ ಸಿಕ್ಕಿರುತ್ತವೆ. ಈ ತರ ಶಿಪ್ ಅನ್ನು ಹುಡುಕಿಸುತ್ತಿರೋದು ಇವನ ಹೆಸರು ವಾಲ್ಟರ್ ಅಂತ. ಆದ್ರೆ ವಾಲ್ಟರ್ನ ಜನರು ಇನ್ನೂ ಕೂಡ ಸಮುದ್ರದಲ್ಲಿ ಹುಡುಕ್ತಾನೆ ಇರ್ತಾರೆ. ಯಾಕಂತಂದ್ರೆ ನಾವು ಆಗಲೇ ನೋಡಿದಂತ ವಿಶೇಷವಾಗಿರುವಂತ ಬಾಕ್ಸ್ ಇವರಿಗೆ ಇನ್ನೂ ಸಿಕ್ಕಿರೋದಿಲ್ಲ. ಹೀಗೆ ಗಂಟೆಗಟ್ಟಲ್ಲಿ ಹುಡುಕಿದ ಮೇಲೆ ಕೊನೆಗೂ ಆ ಬಾಕ್ಸ್ ಕೂಡ ಇವರಿಗೆ ಸಿಕ್ಬಿಡುತ್ತೆ. ನಂತರ ಇಲ್ಲೇ ನಮಗೆ ಜೇಮ್ಸ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ವಾಲ್ಟರ್ನ ಫ್ರೆಂಡ್ ಆಗಿ ಒಬ್ಬ ಪಾರ್ಟ್ನರ್ ಕೂಡ ಹೌದು. ಹೀಗೆ ಇವರು ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸ್ಪೇನ್ ದೇಶದ ಪೊಲೀಸರು ಬಂದು ಇವರನ್ನು ಹಾಗೆ ಇವರ ಶಿಪ್ ಅನ್ನು ತಮ್ಮ ವಶಕ್ಕೆ ತಗೊಂಡ್ಬಿಡ್ತಾರೆ. ಇದಾದ ಮೇಲೆ ಸೀನ್ ಕೋರ್ಟ್ ರೂಮ್ಗೆ ಶಿಫ್ಟ್ ಆದಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ ವಾಲ್ಟರ್ ಆ ಶಿಪ್ ಅನ್ನು ಹುಡುಕೋದಕ್ಕೆ ಸ್ಪೇನ್ ದೇಶದಿಂದ ಪರ್ಮಿಷನ್ ತಗೊಂಡಿರ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ ಆ ಶಿಪ್ ಮುಳುಗಿರೋದು ಸ್ಪೇನ್ ದೇಶದಿಂದ ಸ್ವಲ್ಪ ದೂರದಲ್ಲಿ. ಇದರಿಂದ ಸ್ಪೇನ್ ದೇಶದ ಗವರ್ಮೆಂಟ್ ಅವರು ಡಿಸೈಡ್ ಮಾಡ್ತಾರೆ ವಾಲ್ಟರ್ಗೆ ಆ ಶಿಪ್ ನಲ್ಲಿ ಸಿಕ್ಕಿರುವಂತ ಅಮೂಲ್ಯವಾಗಿರುವಂತ ವಸ್ತುಗಳನ್ನೆಲ್ಲ ನಮ್ಮ ದೇಶದಲ್ಲಿ ಇಟ್ಕೋಬೇಕು ಅಂತ. ಇದಾದ ಮೇಲೆ ವಾಲ್ಟರ್ ಮಾರ್ಗರೆಟ್ ಅನ್ನೋ ಒಬ್ಬ ಲೇಡಿ ಜೊತೆ ಮಾತಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವರಿಬ್ರು ಇಂಗ್ಲೆಂಡ್ ದೇಶದವರು. ಅದರಲ್ಲೂ ಮಾರ್ಗರೆಟ್ ಅಂತೂ ಇಂಗ್ಲೆಂಡ್ ದೇಶದ ಒಬ್ಬ ಗವರ್ನಮೆಂಟ್ ಆಫೀಸರ್. ಇಷ್ಟು ದಿನ ಇಂಗ್ಲೆಂಡ್ ಗವರ್ನಮೆಂಟ್ ಅವರು ಆ ನಿಧಿನ ಹುಡುಕೋದಕ್ಕೆ ವಾಲ್ಟರ್ಗೆ ಸಹಾಯ ಮಾಡ್ತಾ ಇದ್ರು. ಆದರೆ ಸ್ಪೇನ್ ದೇಶದ ಗವರ್ನಮೆಂಟ್ ಅವರಿಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ವಾಲ್ಟರ್ ಇಂದ ನಿಧಿ ಕೈ ತಪ್ಪಿ ಹೋಗುತ್ತೆ. ಮುಂದಿನ ಸೀನಲ್ಲಿ ನಮಗೆ ತೋರಿಸ್ತಾರೆ ಮಿಲಿಟರಿ ಅವರು ಸಿಕ್ಕಿರುವಂತ ನಿಧಿನ ಬ್ಯಾಂಕ್ ಆಫ್ ಸ್ಪೇನ್ ಅನ್ನೋ ಬ್ಯಾಂಕಿಗೆ ತಗೊಂಡು ಬರ್ತಾರೆ. ಈ ಬ್ಯಾಂಕ್ನ ಸೆಕ್ಯೂರಿಟಿ ಹೆಡ್ನ ಹೆಸರು ಗುಸ್ತಾವೋ ಅಂತ. ಇದಾದ ಮೇಲೆ ಆ ನಿಧಿನ ಶೇಪ್ ಆಗಿ ಇಡೋದಕ್ಕೆ ಹೋಗ್ತಿರ್ತಾರೆ. ನಂತರ ಸೀನ್ ಇಲ್ಲಿಂದ 1 ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಅಂದ್ರೆ 2010ನೇ ಇಸ್ವಿಗೆ. ಇಲ್ಲಿ ನಮಗೆ ತುಂಬಾನೇ ಇಂಟೆಲಿಜೆಂಟ್ ಆಗಿರುವಂತ ತಾಮೋ ಅನ್ನೋ ಒಬ್ಬ ಹುಡುಗನ ತೋರಿಸ್ತಾರೆ. ರೀಸೆಂಟ್ ಆಗಿ ಇವನು ಹೈ ಲೆವೆಲ್ ಇಂಜಿನಿಯರಿಂಗ್ ಅನ್ನು ಕಂಪ್ಲೀಟ್ ಮಾಡಿರ್ತಾನೆ. ಆದ್ದರಿಂದ ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ಇವನಿಗೆ ಆಫರ್ ಮಾಡ್ತಿರ್ತಾರೆ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅಷ್ಟು ಸಂಬಳ ಕೊಡ್ತೀವಿ ಇಷ್ಟು ಸಂಬಳ ಕೊಡ್ತೀವಿ ಅಂತ. ಆದರೆ ಇವನಿಗೆ ಸ್ವಲ್ಪ ಚಿಕ್ಕ ಗಂಚಲೆ ಜಾಸ್ತಿ ಇರುತ್ತೆ. ಅಂದ್ರೆ ಇವನು ಎಲ್ಲ ಆಫರ್ ಅನ್ನು ರಿಜೆಕ್ಟ್ ಮಾಡಿಬಿಡ್ತಾನೆ. ಯಾಕಂತಂದ್ರೆ ಎಲ್ಲರೂ ಮಾಡೋ ರೀತಿ ನಾರ್ಮಲ್ ಆಗಿರುವಂತ ಕೆಲಸ ಮಾಡೋದಕ್ಕೆ ಇವನಿಗೆ ಇಷ್ಟ ಇರೋದಿಲ್ಲ. ಇದೇ ಕಾರಣದಿಂದ ಇವನ ತಂದೆ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದಷ್ಟು ಬೇಗ ಜೀವನದಲ್ಲಿ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡುವಂತ ಹೇಳ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಇವನಿಗೆ ಮೆಸೇಜ್ ಮಾಡ್ತಾರೆ ಹೊರಗಡೆ ಬಾ ಅಂತ. ಯಾರು ಮೆಸೇಜ್ ಮಾಡ್ತಿರೋದಂತ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರೂ ಕೂಡ ಹೊರಗಡೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಇವನಿಗೆ ಕೋಟನ್ನು ಹಾಕ್ತಾನೆ. ಈ ಕೋಟ್ನ ಒಳಗಡೆ ಇವನಿಗೆ ಎಲ್ಲಿ ಬರ್ಬೇಕಂತ ಅಡ್ರೆಸ್ ಇರುತ್ತೆ. ಇವನು ಕೂಡ ಆ ಜಾಗಕ್ಕೆ ಬಂದು ತಲುಪಿದಾಗ ಇಲ್ಲಿ ಒಂದು ಪಾರ್ಟಿ ನಡೀತಿರುತ್ತೆ. ಯಾರನ್ನ ಕರೆಸಿರ್ಬೋದು ಅಂತ ಇವನು ನೋಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಒಬ್ಳು ಹುಡುಗಿ ಬಂದು ಇವನನ್ನು ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಇಲ್ಲಿ ನಿಂತಿರುವಂತ ಒಬ್ಬ ವ್ಯಕ್ತಿ ಹತ್ರ ಮಾತಾಡೋ ರೀತಿ ಮಾತಾಡ್ತಾ ಸೈಲೆಂಟ್ ಆಗಿ ಅವನ ಪರ್ಸನ್ನ ಕದ್ಬಿಡ್ತಾಳೆ. ನಂತರ ಏನಕ್ಕೆ ನನ್ನ ಪರ್ಸನ್ನ ಕದ್ದೆ ಅಂತ ಕೇಳಿದ್ರೆ ನನ್ನ ಹತ್ರ ಪರ್ಸ್ ಇಲ್ಲ ಅಂತ ಹೇಳ್ತಾಳೆ. ನೋಡಿದ್ರೆ ಅವಳು ಕದ್ದಿರುವಂತ ಪರ್ಸ್ ಇವನ ಜೇಬಲ್ಲೇ ಇರುತ್ತೆ. ಅಂದ್ರೆ ಇವಳು ತುಂಬಾ ದೊಡ್ಡ ಕಳ್ಳಿ ಅಂತ. ನಂತರ ಇವನನ್ನು ಅಲ್ಲಿಂದ ಬೇರೆ ಜಾಗಕ್ಕೆ ಕರ್ಕೊಂಡು ಬಂದು ನಾವು ಈಗಾಗಲೇ ನೋಡಿರುವಂತ ವಾಲ್ಟರ್ನ ಮೀಟ್ ಮಾಡಿಸ್ತಾಳೆ. ಇಲ್ಲಿ ವಾಲ್ಟರ್ ಇವನಿಗೆ ಹೇಳ್ತಾ ಹೋಗ್ತಾನೆ, ನಾವು ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಷ್ಟಕರವಾಗಿರುವಂತ ಲಾಕರ್ ಇಂದ ಕಳ್ಳತನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ. ಆ ಲಾಕರ್ ಅನ್ನ ಮಿರಾಕಲ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ ಓಪನ್ ಮಾಡೋದಂತ ಬ್ಯಾಂಕ್ನವರಿಗೆ ಬಿಟ್ಟರೆ ಇನ್ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ದರಿಂದ ಇದರಲ್ಲಿ ನೀನು ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ಬೇಕು. ಅಂತಂದ್ರೆ ತಾಮ ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಇಂಜಿನಿಯರಿಂಗ್ ಆಗಿರೋದ್ರಿಂದ ಆ ಲಾಕರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಓಪನ್ ಮಾಡಬಹುದು ಅಂತ ವಾಲ್ಟರ್ಗೆ ಅನಿಸ್ತಿರುತ್ತೆ. ಆದ್ದರಿಂದನೇ ಇವನನ್ನು ಇಲ್ಲಿಗೆ ಕರೆಸಿರೋದು. ಮೊದಲು ತಮಗೆ ಇದೆಲ್ಲ ಬೇಡ ಅನಿಸಿದ್ರು ನಂತರ ಸ್ವಲ್ಪ ಯೋಚನೆ ಮಾಡ್ತಾನೆ. ಇಷ್ಟು ದಿನ ನಾನು ಮಾಡಬೇಕು ಅನ್ಕೊಂಡಿದ್ದಂತ ಡಿಫ್ರೆಂಟ್ ಆಗಿರೋ ಕೆಲಸ ಇದೇ ಆಗಿರ್ಬೋದು ಅಂತ. ಆದ್ದರಿಂದ ಮನೆಗೆ ಬಂದು ಬ್ಯಾಂಕ್ ಆಫ್ ಸ್ಪೇನ್ ನಲ್ಲಿ ಇರುವಂತ ಮಿರಾಕಲ್ ಆಫ್ ಇಂಜಿನಿಯರಿಂಗ್ ಬಗ್ಗೆ, ಇಂಜಿನಿಯರಿಂಗ್ ಲಾಕರ್ನ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದಾಗ ಇಲ್ಲೂ ಕೂಡ ಅದೇ ಉತ್ತರ ಇವನಿಗೆ ಸಿಗುತ್ತೆ. ಆ ಲಾಕರ್ ಅನ್ನು ಓಪನ್ ಮಾಡೋದಕ್ಕೆ ಕಳ್ಳರಿಗೆ ಅಸಾಧ್ಯ ಅಂತ. ಇದರಿಂದ ಇವನು ವಾಲ್ಟರ್ನ ಟೀಮ್ ಅನ್ನು ಸೇರಿಕೊಳ್ಳೋದಕ್ಕೆ ಡಿಸೈಡ್ ಮಾಡಿಬಿಡ್ತಾನೆ. ಯಾವಾಗ ಇವನು ಏರ್ಪೋರ್ಟ್ಗೆ ಬರ್ತಾನೋ ಆಗಲೇ ಇವನು ಮೀಟ್ ಮಾಡಿದಂತ ಆ ಹುಡುಗಿ ನಿಜವಾದ ರೂಪದಲ್ಲಿ ಸಿಗುತ್ತಾಳೆ. ಇವಳ ಹೆಸರು ಲೊರೇನಾ ಅಂತ. ಯಾವಾಗ ಇವರಿಬ್ರು ಸೇರಿ ಸ್ಪೇನ್ ದೇಶಕ್ಕೆ ಬಂದು ತಲುಪ್ತಾರೋ ಆಗ ನಮಗಿಲ್ಲಿ ಗೊತ್ತಾಗುತ್ತೆ ಈ ದೇಶದಲ್ಲಿ ಫುಟ್ಬಾಲ್ ಮ್ಯಾಚ್ ನಡೀತಿದೆ ಅಂತ. ಅಷ್ಟೇ ಅಲ್ಲದೆ ಸ್ಪೇನ್ ದೇಶದ ಟೀಮ್ ಕೂಡ ಕ್ವಾರ್ಟರ್ ಫೈನಲ್ಗೆ ಹೋಗಿ ತಲುಪಿರುತ್ತೆ. ಇದಾದ ಮೇಲೆ ಇವರಿಬ್ರು ಒಂದು ರೂಮಿಗೆ ಬಂದಾಗ ಇಲ್ಲೇ ಇರುವಂತ ವಾಲ್ಟರ್ ಇವನ ಟೀಮ್ ಅನ್ನು ತಮಗೆ ಪರಿಚಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನ ಹೆಸರು ಕ್ಲಾಜ್ ಅಂತ. ಇವನು ಕಂಪ್ಯೂಟರ್ ಹ್ಯಾಕರ್. ಇದಾದ ಮೇಲೆ ಇವನ ಹೆಸರು ಜೇಮ್ಸ್ ಅಂತ. ಇವನು ಎಲ್ಲಾ ತರಹದ ಕೆಲಸ ಮಾಡೋದಕ್ಕೆ ಯಾವಾಗಲೂ ರೆಡಿ ಆಗಿರ್ತಾನೆ. ಇದಾದ ಮೇಲೆ ಇವನ ಹೆಸರು ನಿಮೋನ್ಸ್ ಅಂತ. ಇವನು ಎಷ್ಟೇ ಕಷ್ಟಕರವಾಗಿರುವಂತ ವಸ್ತು ಇರಲಿ ಅದನ್ನು ಅರೇಂಜ್ ಮಾಡಿ ತರುವಂತ ಕೆಪಾಸಿಟಿ ಇವನಿಗಿರುತ್ತೆ. ಈಗ ಇಲ್ಲಿ ವಿಷಯ ಏನಂತಂದ್ರೆ ತಾಮ ಇವರೆಲ್ಲರ ಮಾಸ್ಟರ್ ಮೈಂಡ್ ಆಗಿ ಇವರು ಮಾಡುವಂತ ಪ್ಲಾನ್ ನಲ್ಲಿ ಸಹಾಯ ಮಾಡಬೇಕು. ನಂತರ ವಾಲ್ಟರ್ ಟೀಮ್ನವರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಾಕಂತಂದ್ರೆ ಬ್ಯಾಂಕ್ ಆಫ್ ಸ್ಪೇನ್ ನಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ಗೆಲ್ಲ ಒಂದೊಂದು ಪಾಸ್ಪೋರ್ಟ್ಗಳನ್ನು ಕೊಟ್ಟಿರ್ತಾರೆ.
ಆ ರೀತಿ ಯಾರಾದ್ರೂ ಒಬ್ಬರು ಎಂಪ್ಲಾಯ್ ಪಾಸ್ವರ್ಡ್ ಸಿಗಿಬಿಟ್ರೆ CCTV ಆರಾಮಾಗಿ ಯಾಕೆ ಮಾಡ್ಬೋದು ಅಂತ. ಆಗ ತಾಮ ಇವರೆಲ್ಲರಿಗೂ ಒಂದು ಐಡಿಯಾ ಕೊಡ್ತಾನೆ. ಅದೇನಂತಂದ್ರೆ, ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು ಯಾರಾದರೂ ಇವತ್ತು ರಜೆ ಹಾಕಿದ್ರು ಅಂತಂದ್ರೆ ಅವರಿಗೆ ನೀವು ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡೋ ರೀತಿ ಕಾಲ್ ಮಾಡಿ, ಬ್ಯಾಂಕ್ನಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜ್ ಇದೆ, ಅದನ್ನು ತಿಳ್ಕೋಬೇಕು ಅಂತಂದ್ರೆ ಪಾಸ್ವರ್ಡನ್ನು ಹಾಕಬೇಕು ಅಂತ. ಆಗ ತಾಮ ಹೇಳಿರೋ ರೀತಿ ವಾಲ್ಟರ್ನ ಟೀಮ್ನವರು ಕೂಡ ಬ್ಯಾಂಕಿಗೆ ರಜೆ ಆಗಿರುವಂಥ ಎಂಪ್ಲಾಯ್ಗೆ ಕಾಲ್ ಮಾಡ್ತಾರೆ. ಆಗ ಆ ವ್ಯಕ್ತಿನೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜನ್ನು ತಿಳ್ಕೊಳ್ಳೋದಕ್ಕೆ ಪಾಸ್ವರ್ಡನ್ನು ಹೇಳಿಬಿಡ್ತಾನೆ. ಆ ಪಾಸ್ವರ್ಡ್ ಇವರಿಗೆ ಸಿಕ್ತಿದ್ದಂಗೆನೆ ಬ್ಯಾಂಕ್ನ ಒಂದಷ್ಟು CCTV ಕ್ಯಾಮ್ರಾಗಳು ಕಂಟ್ರೋಲೇ ಸಿಗುತ್ತೆ. ಎಲ್ಲ ಕ್ಯಾಮ್ರಾಗಳು ಸಿಗೋದಿಲ್ಲ, ಸ್ವಲ್ಪ ಮಾತ್ರ ಸಿಗುತ್ತೆ ಅಷ್ಟೇ. ಈಗ ತಾಮ ಎಲ್ಲರ ಮುಂದೆ ಇವನನ್ನು ಪ್ರೂವ್ ಮಾಡ್ಕೊಂಡ, ನಾನು ಈ ಟೀಮಲ್ಲಿ ಸೇರ್ಕೊಳ್ಳೋದಕ್ಕೆ ಯೋಗ್ಯನಾಗಿದ್ದೀನಿ ಅಂತ. ನಂತರ ಜೇಮ್ಸ್ ಮತ್ತೆ ನಿಮೋನ್ ಟ್ರೈನ್ಗಳು ಓಡಾಡುವಂಥ ಟನಲ್ ಹತ್ರ ಬಂದು ಬ್ಯಾಂಕಿಗೆ ಕನೆಕ್ಟ್ ಆಗಿರುವಂಥ ಯಾವುದಾದ್ರೂ ಸುರಂಗ ಮಾರ್ಗಗಳು ಸಿಗುತ್ತವೆ ಅಂತ ಹುಡುಕಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ವಾಲ್ಟರ್ ತಾಮಗೆ ಹೇಳ್ತಿರ್ತಾನೆ, 15ನೇ ಶತಮಾನದಲ್ಲಿ ಫ್ರಾನ್ಸಿಸ್ ಡ್ರೇಕ್ ಅನ್ನೋ ಒಬ್ಬ ವ್ಯಕ್ತಿ ಸ್ಪೇನ್ ದೇಶದಿಂದ ಒಂದು ನಿಧಿನ ಕದ್ದು ಎಲ್ಲೋ ಬಚ್ಚಿಟ್ಬಿಟ್ಟಿದ್ದ. ಅವನು ಎಲ್ಲಿ ಬಚ್ಚಿಟ್ಟ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಆ ನಿಧಿನ ಎಲ್ಲಿ ಬಚ್ಚಿಟ್ಟಿದ್ದೇನೆ ಅಂತ 3 ಕಾಯಿನ್ಗಳ ಮೇಲೆ ಅದರ ಲೊಕೇಶನ್ ಕ್ಲೂಗಳನ್ನು ಬಿಟ್ಟಿದ್ದಾನೆ. ಆ 3 ಕಾಯಿನ್ಗಳು ಒಂದು ಬಾಕ್ಸ್ನಲ್ಲಿ ಇತ್ತು ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ವಾಲ್ಟರ್ ಹೇಳ್ತಿರೋದು ಬೇರೆ ಯಾವ ಬಾಕ್ಸ್ ಬಗ್ಗೆನೂ ಅಲ್ಲ, ಈ ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಮುಳುಗುತ್ತಿರುವಂಥ ಒಂದು ವಿಶೇಷವಾಗಿರುವಂಥ ಬಾಕ್ಸ್, ಅದರ ಬಗ್ಗೆನೇ. ಆ ಬಾಕ್ಸ್ ಈಗ ಬ್ಯಾಂಕ್ ಆಫ್ ಸ್ಪೇನಲ್ಲಿ ಇರುವಂಥ ಮಿರಾಕಲ್ ಆಫ್ ಇಂಜಿನಿಯರಿಂಗ್ ಲಾಕರ್ನ ಒಳಗಡೆ ಐತೆ. ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ವಾಲ್ಟರ್ಗೆ ದುಡ್ಡಿಗೆ ಏನು ಕಮ್ಮಿ ಇಲ್ಲ, ಆದರೂ ಕೂಡ ಅದು ಏನಕ್ಕೆ ನಿಧಿನ ಹುಡುಕ್ತಿದ್ದಾನೆ ಅಂತಂದ್ರೆ ಇವನಿಗೆ ನಿಧಿ ಹುಡುಕೋದಂತಂದ್ರೆ ತುಂಬಾನೇ ಇಷ್ಟ. ನಂತರ ಇವರು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಬ್ಯಾಂಕ್ನ ಪ್ರತಿಯೊಂದು ಮೂಲೆಯಲ್ಲೂ ಕೂಡ CCTV ಕ್ಯಾಮ್ರಾಗಳು ಇವೆ. ಹಾಗೆ ಬ್ಯಾಂಕ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಸರಿ ಮಾಡೋದಕ್ಕೆ ಅಂತಾನೆ ಯಾವಾಗಲೂ 500 ಸೋಲ್ಜರ್ಸ್ಗಳು ರೆಡಿ ಆಗಿರ್ತಾರೆ. ಇದರಿಂದ ನಾವು ಡೈರೆಕ್ಟ್ ಆಗಿ ಬ್ಯಾಂಕ್ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಬ್ಯಾಂಕಿಗೆ ಕನೆಕ್ಟ್ ಆಗಿರುವಂಥ ಯಾವುದಾದ್ರೂ ಸುರಂಗ ಮಾರ್ಗದಿಂದ ಒಳಗಡೆ ಹೋಗ್ಬೇಕು ಅಂತ ಹುಡುಕಾಡ್ತಿರ್ತಾರೆ. ಇದೆಲ್ಲದರ ಜೊತೆ 2 ಡ್ರಾಯಿಂಗ್ಗಳು ಕೂಡ ಇವ್ರ ಹತ್ರ ಇರ್ತವೆ. ಅಂದ್ರೆ ಬ್ಯಾಂಕ್ ಆಫ್ ಸ್ಪೇನ್ನಲ್ಲಿ ಮೊದಲು ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಮಿರಾಕಲ್ ಆಫ್ ಇಂಜಿನಿಯರಿಂಗ್ ಲಾಕರ್ನ ಒಳಗಡೆ ಹೇಗಿದೆ ಅಂತ ಡ್ರಾಯಿಂಗ್ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ಇವರ ಹತ್ರ ಒಂದು ಸ್ಟ್ಯಾಚು ಚಿತ್ರ, ಅಂದ್ರೆ ಒಂದು ಮೂರ್ತಿಯ ಚಿತ್ರ ಕೂಡ ಇರುತ್ತೆ. ಆದರೆ ಇದರ ಬಗ್ಗೆ ಇವರಿಗೆ ಜಾಸ್ತಿ ಗೊತ್ತಿರೋದಿಲ್ಲ. ಈಗ ಇಲ್ಲಿ ಮೇನ್ ಆಗಿರುವಂಥ ಪ್ರಾಬ್ಲಮ್ ಏನಂತಂದ್ರೆ, ಇವರ ಲಾಕರ್ ಅನ್ನು ಓಪನ್ ಮಾಡ್ಬೇಕು ಅಂತಂದ್ರೆ ಮೊದಲು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು. ಆದರೆ ಇವರಿಗೆ ಅದೇ ಗೊತ್ತಿರೋದಿಲ್ಲ. ನಂತರ ಬ್ಯಾಂಕ್ನ ಸೆಕ್ಯೂರಿಟಿ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಬ್ಯಾಂಕ್ನ ಕ್ಲೀನ್ ಮಾಡೋದಕ್ಕೆ ಬರ್ತಿದ್ದೀವಿ ಅಂತ ನಿವಾನ್ಸ್ ಪರ್ಮಿಷನ್ ತಗೊಳ್ತಾನೆ. ಅಷ್ಟೇ ಅಲ್ಲದೆ ಕ್ಲೀನಿಂಗ್ ಕಂಪ್ನಿ ವ್ಯಾನ್ ತರದ್ದೇ ಒಂದು ಫೇಕ್ ವ್ಯಾನ್ ಅನ್ನು ಕೂಡ ರೆಡಿ ಮಾಡ್ಕೊಳ್ತಾನೆ. ಈ ಕಡೆ ನೋಡಿದ್ರೆ ಸ್ಪೇನ್ ದೇಶದ ಜನರೆಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಯಾಕಂತಂದ್ರೆ ಸ್ಪೇನ್ ದೇಶದ ಫುಟ್ಬಾಲ್ ಟೀಮ್ ಕ್ವಾರ್ಟರ್ ಫೈನಲ್ ನಲ್ಲಿ ಗೆದ್ದಿರುತ್ತೆ. ಈ ಕಡೆ ವಾಲ್ಟರ್ ಟೀಮ್ ನಲ್ಲಿ ಒಂದು ಪ್ರಾಬ್ಲಮ್ ಆಗಿ ಹೋಗಿರುತ್ತೆ. ಅದೇನು ಅಂತಂದ್ರೆ ಬ್ಯಾಂಕ್ನ ಒಳಗಡೆ ಹೋಗಿ ಒಂದು ಡಿವೈಸ್ನ ಸಹಾಯದಿಂದ ಸ್ಕ್ಯಾನ್ ಮಾಡಿ ಮಿರಾಕಲ್ ಆಫ್ ಇಂಜಿನಿಯರಿಂಗ್ ಯಾವ ರೀತಿ ಇದೆ ಅಂತ ಬ್ಲೂ ಪ್ರಿಂಟ್ ಅನ್ನು ತೆಗೆದುಕೊಂಡು ಬರಬೇಕು. ಆದರೆ ಜೇಮ್ಸ್ ವೇಷನ ಬದಲಿಸಿಕೊಂಡು ಬ್ಯಾಂಕ್ನ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಮೊದಲು ಇವನೊಬ್ಬ ಸೋಲ್ಜರ್ ಆಗಿದ್ದ. ಇವನು ಬ್ಯಾಂಕ್ನ ಒಳಗಡೆ ಹೋಗ್ತಿದ್ದಂಗೆ ಮುಖನ ಸ್ಕ್ಯಾನ್ ಮಾಡಿ ಸೋಲ್ಜರ್ಸ್ ಆಗಿದ್ದ ಅಂತ ಕಂಡುಹಿಡಿದು ಬಿಡ್ತಾರೆ. ಆಗ ಅವರಿಗೆ ಡೌಟ್ ಬಂದ್ಬಿಡುತ್ತೆ ಅಂತ. ಆದ್ದರಿಂದ ನಾನು ಬ್ಯಾಂಕ್ ಒಳಗಡೆ ಹೋಗ್ತೀನಿ ಅಂತ ಹೇಳ್ತಾನೆ. ನಂತರ 3ನೇ ದಿನ ಬ್ಯಾಂಕ್ನ ಸೆಕ್ಯೂರಿಟಿ ಹೆಡ್ ಆಗಿರುವಂತಹ ಗುಸ್ತಾವೋ ಬ್ಯಾಂಕ್ನ ಒಳಗಡೆ ಬರ್ತಾನೆ. ಅದೇ ರೀತಿ ಬ್ಯಾಂಕ್ನ ಕ್ಲೀನ್ ಮಾಡೋ ರೀತಿ ನಿಮೋನ್ಸ್ ಆಗಿ ತಾಮ ಕೂಡ ಬ್ಯಾಂಕ್ನ ಒಳಗೆ ಎಂಟ್ರಿ ಆಗ್ತಾರೆ. ಇದನ್ನೆಲ್ಲ CCTVಯಲ್ಲಿ ವಾಲ್ಟರ್ ಟೀಮ್ನವರು ನೋಡ್ತಿರ್ಬೇಕಾದ್ರೆ ವೇಷನ ಬದಲಾಯಿಸಿಕೊಂಡು ಲೋರಿಯಾನ ಕೂಡ ಬ್ಯಾಂಕ್ ಒಳಗಡೆ ಹೋಗ್ತಾಳೆ. ಅದು ಕೂಡ ಈ ಬ್ಯಾಂಕ್ ನಲ್ಲಿ ಇರುವಂತಹ ತುಂಬಾ ಬೆಲೆ ಬಾಳುವ ಪೇಂಟಿಂಗ್ಗಳು ಸುರಕ್ಷಿತವಾಗಿದವೋ ಇಲ್ವಂತ ಚೆಕ್ ಮಾಡೋ ಆಫೀಸರ್ ಆಗಿ ಬರ್ತಾಳೆ. ಇಲ್ಲೇ ಇವಳು ಗುಸ್ತಾವನ ಕೂಡ ಮೀಟ್ ಮಾಡ್ತಾಳೆ. ಹೀಗೆ ಮಾತಾಡ್ತಾ ಇವನ ಕೈಗೆ ಕಾಫಿ ಕಪ್ ಅನ್ನು ಕೊಟ್ಟು ವಾಪಸ್ ಇಸ್ಕೋತಾಳೆ. ಇದು ಏನಕ್ಕೆ ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ನಂತರ ನಿಮೋನ್ಸ್ ಬೇಸ್ಮೆಂಟ್ ನಲ್ಲಿ ಇರುವಂತಹ ಸರ್ವರ್ ರೂಮ್ಗೆ ಬಂದು ಇಲ್ಲೇ ಇರುವಂತಹ ಒಂದು ವೈರ್ಗೆ ಸಣ್ಣ ಡಿವೈಸ್ ಅನ್ನು ಅಟ್ಯಾಚ್ ಮಾಡ್ತಿದ್ದಂಗೆನೆ ಬ್ಯಾಂಕ್ ನಲ್ಲಿ ಇರುವಂತಹ ಎಲ್ಲ CCTVಗಳು ಕಂಟ್ರೋಲ್ ಕ್ಲಾಸಿಗೆ ಸಿಕ್ಬಿಡುತ್ತೆ. ಈ ಕಡೆ ಲೋರಿಯನ್ ಅನ್ನು ಒಂದು ಪೇಂಟಿಂಗ್ ಅನ್ನು ಚೆಕ್ ಮಾಡೋದಕ್ಕೆ ಒಂದು ರೂಮ್ಗೆ ಬಿಟ್ಟು ಹೋಗ್ತಾರೆ. ಇವಳು ಕೂಡ ಪೇಂಟಿಂಗ್ ಚೆಕ್ ಮಾಡೋ ರೀತಿ ಯಾಕೆ ಮಾಡ್ತಿರ್ತಾಳೆ, ಅದನ್ನು ಕ್ಲಾಸ್ ರೆಕಾರ್ಡ್ ಮಾಡ್ಕೊಂಡು ಬಿಡ್ತಾನೆ. ನಂತರ ಇವಳು ಇಲ್ಲೇ ಇರುವಂತಹ ಒಂದು ಸಣ್ಣ ಲಾಕರ್ ಅನ್ನು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿದ್ರೆ CCTV ಫುಟೇಜ್ನಲ್ಲಿ ಗುಸ್ತಾವಿಗೆ ಮಾತ್ರ ಅವಳು ಪೇಂಟಿಂಗ್ ಅನ್ನು ಚೆಕ್ ಮಾಡೋ ರೀತಿ ಕಾಣಿಸ್ತಿರುತ್ತೆ. ಯಾಕಂತಂದ್ರೆ ಕ್ಲಾಸಿಗೆ ಇವನು ರೆಕಾರ್ಡ್ ಮಾಡಿರುವಂಥ ವಿಡಿಯೋನ ಕಾಣಿಸೋ ರೀತಿ ಮಾಡ್ತಿರೋದು. ನಂತರ ಈ ಸಣ್ಣ ಲಾಕ್ನಲ್ಲಿ ಇವಳಿಗೊಂದು ಕೀ ಸಿಗುತ್ತೆ, ಅದನ್ನು ಸ್ಕ್ಯಾನ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಬ್ಯಾಂಕ್ನ ಓನರ್ ಇಲ್ಲಿಗೆ ಬರ್ತಾನೆ ಇವಳ ಹತ್ರ ಮಾತಾಡೋದಕ್ಕಂತ. ಇವನಿಗಂತೂ ಅವಳ ಆ ಕೀನ ತಗೊಂಡಿದ್ಲು ಅಂತ ಸಣ್ಣ ಕ್ಲೂ ಕೂಡ ಇರೋದಿಲ್ಲ. ಈ ಕಡೆ ತಾಮಸ್ ಸ್ಕ್ಯಾನರ್ ನಿಂತಿದ್ನಲ್ಲ, ಆ ಜಾಗಕ್ಕೆ ಒಂದಷ್ಟು ಜನ ಬಂದ್ಬಿಡ್ತಾರೆ ಮೀಟಿಂಗ್ ಮಾಡೋದಕ್ಕಂತ. ಆದರೆ ಇವನು ಟೇಬಲ್ ಕೆಳಗಡೆ ಇರೋದ್ರಿಂದ ಯಾರಿಗೆ ಕಾಣಿಸಿಕೊಳ್ಳುವುದಿಲ್ಲ. ನಂತರ ಲೋರಿಯಾನ ಮತ್ತೊಂದು ಪೇಂಟಿಂಗ್ ಅನ್ನು ಚೆಕ್ ಮಾಡೋದಕ್ಕೆ ಬಿಟ್ಟು ಹೋಗ್ತಾರೆ. ಇಲ್ಲಿನೂ ಒಂದು ಕೀ ಒಳಗೆ ಸಿಗುತ್ತೆ, ಇದನ್ನು ಕೂಡ ಸ್ಕ್ಯಾನ್ ಮಾಡ್ಕೋತಿರ್ತಾಳೆ. ಈ ಕಡೆ ತಮ್ಮ ತುಂಬಾ ಹೊತ್ತು ಸ್ಕ್ಯಾನರ್ ಇಟ್ಟಿದ್ದರಿಂದ ಇದು ಸೆಕ್ಯೂರಿಟಿ ಅಲಾರಾಮ್ಗೆ ಗೊತ್ತಾಗಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಎಲ್ಲರೂ ಅಲರ್ಟ್ ಆಗಿ ಮಿಲಿಟರಿ ಅವರು ಕೂಡ ರೆಡಿಯಾಗಿ ನಿಂತ್ಕೊಂಡು ಬಿಡ್ತಾರೆ. ಆದರೆ ಲೋರಾನೇ 2ನೇ ಕೀ ವಾಪಸ್ ಇಡುವಷ್ಟರಲ್ಲಿ ಓನರ್ ಬಂದು ಇವಳನ್ನು ಹೊರಗಡೆ ಕರ್ಕೊಂಡು ಹೋಗಿರ್ತಾನೆ. ಕೀ ಅವಳ ಹತ್ರನೇ ಉಳ್ಕೊಂಡು ಬಿಟ್ಟಿರುತ್ತೆ. ಆದ್ದರಿಂದ ತಮ್ಮ ಅವಳ ಹತ್ರ ಕೀ ಇಸ್ಕೊಂಡು ಮತ್ತೆ ಅದೇ ರೂಮಿಗೆ ಬಂದು ವಾಪಸ್ ಇಟ್ಬಿಡ್ತಾನೆ. ನಂತರ ಒಬ್ಬರು ಸೆಕ್ಯೂರಿಟಿ ಚೆಕ್ ಮಾಡೋದಕ್ಕೆ ಅಂತ ಬಂದಾಗ ಇವನು ಕ್ಲೀನ್ ಮಾಡ್ತಿರೋ ರೀತಿ ನಾಟಕ ಮಾಡ್ತಿರ್ತಾನೆ. ಈ ಕಡೆ ಗುಸ್ತಾವಿಗೆ ಎಲ್ಲನೂ ನಾರ್ಮಲ್ ಆಗಿದೆ, ಏನಕ್ಕೆ ಸೆಕ್ಯೂರಿಟಿ ಅಲಾರಾಮ್ ಮಾಡ್ಕೊಳ್ತು ಅಂತ ಅರ್ಥ ಆಗ್ತಿರೋದಿಲ್ಲ. ಎಲ್ಲರೂ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಂತ ಸುಮ್ಮನಾಗ್ತಾನೆ. ನಂತರ ನಮಗೆ ತೋರಿಸ್ತಾರೆ ಲಾಕರ್ನ ಮೇಲೆ ಇರುವಂಥ ರೂಮ್ನಲ್ಲಿ ಡಿವೈಸ್ ಇನ್ನ ಇಟ್ಟಿದ್ರಲ್ಲ, ಆ ಡಿವೈಸ್ ಎಲ್ಲಾನು ಕೂಡ ಸ್ಕ್ಯಾನ್ ಮಾಡಿ ಮಿರಾಕಲ್ ಆಫ್ ಇಂಜಿನಿಯರಿಂಗ್ ಲಾಕರ್ ಯಾವ ರೀತಿ ಇದೆ ಅಂತ
ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ತಿರ್ತಾರೆ. ಅದನ್ನು ನೋಡಿ ತಾಮ ಇವರೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ, ಲಾಕರ್ನ ಸುತ್ತಮುತ್ತ ಕಾಂಕ್ರೀಟ್ ಇಂದ ಮಾಡಿರುವಂತ ಒಂದು ದೊಡ್ಡ ದೊಡ್ಡ ಗೋಡೆಗಳು ಇದಾವೆ ಅಂತ. ಹಾಗೆ ಲಾಕರ್ನ ಕೆಳಗಡೆ ಒಂದು ಟನಲ್ ಇದೆ, ಮೇಲ್ಗಡೆ ಒಂದು ನೀರಿನ ಟ್ಯಾಂಕರ್ ಇದೆ ಅಂತ. ನೀರಿನ ಟ್ಯಾಂಕರ್ ಅನ್ನು ನೋಡ್ತಿದ್ದಂಗೆನೆ ತಾಮಗೆ ಇನ್ನೂ ಕೂಡ ಎಲ್ಲಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆಕ್ಚುಲಿ ಮೂವಿ ಮೊದಲಲ್ಲಿ ಒಂದು ಡ್ರಾಯಿಂಗ್ ಅನ್ನು ನಾವು ನೋಡಿದ್ವಲ್ಲ, ಲಾಕರ್ನ ರೂಮ್ ಒಳಗಡೆ ಒಂದು ಸ್ಟ್ಯಾಚು ಅಂದ್ರೆ ಒಂದು ಮೂರ್ತಿ ಇದೆ ಅಂತ. ಆ ಮೂರ್ತಿಯ ಕೈಯಲ್ಲಿ ಒಂದು ತಕ್ಕಡಿ ಇರುತ್ತೆ. ಅಂದ್ರೆ ಲಾಕರ್ನ ರೂಮ್ ನಲ್ಲಿ ಸ್ವಲ್ಪನಾದ್ರೂ ತೂಕ ಜಾಸ್ತಿ ಅಥವಾ ಕಮ್ಮಿ ಆಯ್ತಂದ್ರೆ ಮೇಲ್ಗಡೆ ಟ್ಯಾಂಕರ್ ನಲ್ಲಿ ಇರುವಂತ ನೀರೆಲ್ಲ ಲಾಕರ್ನ ರೂಮ್ ನಲ್ಲಿ ಒಳಗಡೆ ಬಂದು ಕದಿಯೋಕೆ ಬಂದಿರುವಂತ ಕಲರ್ ಅನ್ನು ಮುಳುಗಿ ಸಾಯಿಸಿ ಬಿಡುತ್ತೆ. ಹೊರಗಡೆ ಬರೋದಕ್ಕೂ ಸಾಧ್ಯನೇ ಆಗೋದಿಲ್ಲ. ಇಲ್ಲಿ ಹೇಳ್ಬೇಕಂತಂದ್ರೆ ನಿಜವಾದ ಕಷ್ಟ ಲಾಕರ್ ಅನ್ನು ಓಪನ್ ಮಾಡೋದಲ್ಲ, ಬದಲಾಗಿ ಒಳಗಡೆ ಹೋದ್ಮೇಲೆ ಶೇಪ್ ಆಗಿ ಹೊರಗಡೆ ಬರೋದು. ಈ ಕಡೆ ಗುಸ್ತವಾಗಿ ಬ್ಯಾಂಕ್ನ ಓನರ್ ತುಂಬಾನೇ ಕನ್ಫ್ಯೂಸ್ ಆಗಿ ಬಿಟ್ಟಿರ್ತಾರೆ. ಎಲ್ಲಾನು ಸರಿಯಾಗಿದ್ರು ಏನಕ್ಕೆ ಸೆಕ್ಯೂರಿಟಿ ಅಲಾರಂ ಬಿಡ್ಕೊಳ್ತು ಅಂತ. ಈ ಕಡೆ ತಾಮ ಕೂಡ ಲಾಕರಿಂದ ಶೇಪ್ ಆಗಿ ಹೊರಗಡೆ ಬರೋದಕ್ಕೆ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಹುಡುಕಾಡ್ತಿರ್ತಾನೆ. ಇಲ್ಲಿ ನೋಡಿದ್ರೆ ಜೇಮ್ಸ್ ಮತ್ತೆ ನಿಮೋನ್ಸ್ ಕೊನೆಗೂ ತುಂಬಾ ಕಷ್ಟಪಟ್ಟು ಲಾಕರ್ನ ಕೆಳಗಡೆ ಇರುವಂತ ಟನಲ್ ನ ಹುಡುಕಿ ಬಿಡ್ತಾರೆ. ಇಲ್ಲಿ ಇವರಿಗೆ ಒಂದು ದೊಡ್ಡ ಮಿಷನ್ ಕಾಣಿಸುತ್ತೆ. ಈ ಮಿಷಿನ್ ನ ಮೇಲೆ ತೂಕ ಹೇಳುವಂತ ಮೀಟರ್ನ ನೋಡಿ ಇವರಿಗೆ ಅರ್ಥ ಆಗುತ್ತೆ, ಹೌದು ತಾಮ ಹೇಳೋದು ನಿಜಾನೇ. ಲಾಕರ್ ರೂಮ್ ನಲ್ಲಿ ಸ್ವಲ್ಪ ತೂಕ ಹೆಚ್ಚು ಕಡಿಮೆ ಆದ್ರೂ ಎಲ್ಲ ನೀರು ಲಾಕರ್ ರೂಮ್ ನ ಒಳಗಡೆ ಬಂದು ಬಿಡುತ್ತೆ ಅಂತ. ಆಕ್ಚುಲಿ ಇಲ್ಲಿ ಹೇಳ್ಬೇಕಂತಂದ್ರೆ ಕರೆಕ್ಟ್ ಆಗಿ ಟನಲ್ಗೆ ಮೇಲ್ಗಡೆನೆ ಲಾಕರ್ ರೂಮ್ ಇರೋದು. ಆದರೆ ನಂತರ ಜೇಮ್ಸ್ ಮತ್ತೆ ನಿಮೋನ್ಸ್ ವಾಲ್ಟರ್ಗೆ ಒಂದು ಶಾಕಿಂಗ್ ಆಗಿರುವಂಥ ವಿಷಯನ ಹೇಳ್ತಾರೆ. ಅದೇನು ಅಂತಂದ್ರೆ ಟನಲ್ ಇಂದ ಹೋಲ್ನ ಮಾಡ್ತಾ ಲಾಕರ್ ರೂಮ್ನೇ ಒಳಗಡೆ ಹೋಗ್ಬೇಕು ಅಂತಂದ್ರೆ ನಮಗೆ 15 ದಿನಗಳು ಹಿಡಿತೇವೆ ಅಂತ. ಇದರಿಂದ ಎಲ್ಲರೂ ತುಂಬಾನೇ ಡಿಸಪಾಯಿಂಟ್ ಆಗಿ ಹೋಗ್ತಾರೆ. ಯಾಕಂತಂದ್ರೆ ಎಲ್ಲರ ಗಮನ ಈಗ ಫುಟ್ಬಾಲ್ ಮ್ಯಾಚ್ ಮೇಲೆ ಇದೆ. 15 ದಿನ ಅಂತಂದ್ರೆ ಫುಟ್ಬಾಲ್ ಮ್ಯಾಚ್ ಮುಗಿದು ಮತ್ತೆ ಎಲ್ಲರ ಗಮನ ಬ್ಯಾಂಕ್ ಮೇಲೆ ಬಂದ್ಬಿಡುತ್ತೆ. ಇದೇ ಬೇಜಾರಿನಲ್ಲಿ ವಾಲ್ಟರ್ ಹೊರಗಡೆ ನೋಡಿದ್ರೆ ಬ್ಯಾಂಕ್ನ ಸೆಕ್ಯೂರಿಟಿ ಕ್ಯಾಮ್ರಾಗಳೆಲ್ಲ ರೋಡ್ನಲ್ಲಿ ಫುಟ್ಬಾಲ್ ಮ್ಯಾಚ್ ನೋಡ್ತಿರುವಂಥ ಜನರ ಕಡೆಗೆ ಪಾಯಿಂಟ್ ಮಾಡಿ ಬಿಟ್ಟಿರ್ತಾರೆ. ಆದ್ದರಿಂದ ಇವರೆಲ್ಲರೂ ಮತ್ತೊಂದು ಸಲ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಾವು ಟನಲಿಂದ ಬ್ಯಾಂಕ್ನ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ, ಆದರೆ ಕ್ಯಾಮ್ರಾಗಳನ್ನು ರೋಡ್ನಲ್ಲಿ ಇರುವಂಥ ಜನರ ಕಡೆಗೆ ಪಾಯಿಂಟ್ ಮಾಡಿರೋದ್ರಿಂದ ಬ್ಯಾಂಕ್ನ ಮೇಲ್ಗಡೆಯಿಂದ ಒಳಗಡೆ ಹೋಗ್ಬೋದು. ಅದಕ್ಕೆ ನಾವು ಫುಟ್ಬಾಲ್ ಮ್ಯಾಚ್ನ ಫೈನಲ್ ದಿನಾನೇ ಬ್ಯಾಂಕ್ನ ಒಳಗಡೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಈ ಕಡೆ ಗುಸ್ತವ್ಗೆ ಕ್ಲೀನ್ ಮಾಡೋಕ್ಕೆ ಬಂದಿರುವಂಥ ವ್ಯಕ್ತಿಯಿಂದ ಗೊತ್ತಾಗುತ್ತೆ 2 ದಿನದಿಂದ ನಮ್ಮ ಕಂಪನಿಯಿಂದ ಯಾರು ಕ್ಲೀನ್ ಮಾಡೋದಕ್ಕೆ ಬಂದಿರಲಿಲ್ಲ ಅಂತ. ಅಂದರೆ ಯಾರೋ ಪ್ಲ್ಯಾನ್ ಮಾಡಿ ಒಳಗಡೆ ಬಂದಿದ್ರು ಅಂತ ಅರ್ಥ ಆಗುತ್ತೆ. ಇದರಿಂದ ಶಿಮೋನ್ಸ್ ಹಾಗೆ ತಾಮನ್ನ ಬಯೋಡೇಟಾ ಎಲ್ಲ ರೆಡಿ ಮಾಡಿಕೊಂಡು ಓನರ್ಗೆ ಹೇಳ್ತಿರ್ತಾನೆ, ಯಾರೋ ಕಳ್ಳರು ನಮ್ಮ ಬ್ಯಾಂಕ್ನ ಒಳಗಡೆ ನುಗ್ಗೋದಕ್ಕೆ ಟ್ರೈ ಮಾಡಿದ್ದಾರೆ, ಇನ್ನು ನಾವು ಕೂಡ ಅಲರ್ಟ್ ಆಗಬೇಕು ಅಂತ. ಇಷ್ಟೊತ್ತಿಗೆ ವಾಲ್ಟರ್ನ ಟೀಮ್ನವ್ರಿಗೂ ಕೂಡ ಶಿಮೋನ್ಸ್ ಹಾಗೆ ತಾಮ ಕ್ಲೀನರ್ಸ್ಗಳಲ್ಲ ಅಂತ ಗುಸ್ತವ್ಗೆ ಗೊತ್ತಾಗಿ ಹೋಗಿದೆ ಅಂತ ಗೊತ್ತಾಗಿರುತ್ತೆ. ಆದ್ದರಿಂದ ವಾಲ್ಟರ್ ಮಾರ್ಗ್ರೆಟ್ಗೆ ಕಾಲ್ ಮಾಡಿ ಹೇಳ್ತಾನೆ, ನಮ್ಮ ಕಡೆ 2 ವ್ಯಕ್ತಿಗಳು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ, ಅವರನ್ನು ನಮ್ಮ ಇಂಗ್ಲೆಂಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಬ್ಯಾಂಕ್ ಆಫ್ ಸ್ಪೇನ್ಗೆ ಹೇಳಬೇಕು, ಆಗ ಮಾತ್ರ ನಾವು ಮುಂದುವರಿಕೆ ಆಗೋದು ಅಂದಾಗ ಇವಳು ಕೂಡ ಒಪ್ಕೊಳ್ತಾಳೆ. ಈ ಕಡೆ ಗುಸ್ತವ್ ಬ್ಯಾಂಕ್ನಲ್ಲೆಲ್ಲ ಸೆಕ್ಯೂರಿಟಿ ಡಬಲ್ ಮಾಡಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವನಿಗೊಂದು ಮೆಸೇಜ್ ಸಿಗುತ್ತೆ, ಶಿಮೋನ್ಸ್ ಹಾಗೆ ತಾಮನ್ ಇಬ್ಬರು ಕೂಡ ಕಳ್ಳರ್ ಆಗಿದ್ದರಿಂದ ಅವರನ್ನು ಇಂಗ್ಲೆಂಡ್ ದೇಶದಲ್ಲಿ ಹಿಡಿದು ಬಿಟ್ಟಿದ್ದಾರೆ ಅಂತ. ಇದೇ ಸಮಯದಲ್ಲಿ ತಮ್ಮ ಬಾರ್ ಟೆಂಡರ್ ಗ್ಲಾಸ್ಗಳನ್ನು ಫ್ರೀಜ್ ಮಾಡ್ತಿರೋದನ್ನು ನೋಡಿ ಇವನಿಗೊಂದು ಐಡಿಯಾ ಬರುತ್ತೆ. ನಂತರ ತೂಕನ ಹೇಳುವಂಥ ಒಂದು ಮಷಿನ್ ಮೇಲೆ ನೀರಿನ ಗ್ಲಾಸ್ ಇಡ್ತಿದ್ದಂಗೆನೆ ಅದು ತೂಕನೇ ತೋರಿಸುತ್ತೆ. ಆದರೆ ನೈಟ್ರೋಜನ್ ಅನ್ನ ಇದಕ್ಕೆ ಸ್ಪ್ರೈ ಮಾಡಿ ಫ್ರೀಜ್ ಮಾಡ್ತಾನೆ. ಮತ್ತೊಂದು ಸಲ ಗ್ಲಾಸ್ ಇಟ್ಟರೆ ಅದು ತೂಕನೇ ಹೇಳ್ತಿರೋದಿಲ್ಲ. ಇದೇ ರೀತಿ ಲಾಕರ್ನ ಕೆಳಗಡೆ ಇರುವಂಥ ಡಿವೇಜ್ ಅನ್ನು ಅಂದರೆ ಟನಲ್ನಲ್ಲಿ ಇರುವಂಥ ಡಿವೇಜ್ ಅನ್ನು ಫ್ರೀಜ್ ಮಾಡಿದರೆ ಇವರು ಆರಾಮಾಗಿ ಲಾಕರ್ನ ಒಳಗಡೆ ಹೋಗಿ ಬರಬಹುದು, ತೂಕನ ಡಿಟೆಕ್ಟ್ ಮಾಡೋದಿಲ್ಲ ಅಂತ. ಈ ಐಡಿಯಾ ಎಲ್ಲರಿಗೂ ಸರಿ ಅನಿಸಿ ಟನಲ್ನಲ್ಲಿ ಇದ್ದ ಮಷಿನ್ ಅನ್ನು ಫ್ರೀಜ್ ಮಾಡುವಂಥ ಕೆಲಸನ ನಿಮೋನ್ಸ್ಗೆ ಕೊಡ್ತಾರೆ. ಇದಾದ ಮೇಲೆ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗಲೇ ಲೊರೇನ ಏನೋ ಕಾಫಿ ಕಪ್ ಅನ್ನು ಗುಸ್ತವ್ಗೆ ಕೊಟ್ಟು ವಾಪಸ್ ಇಸ್ಕೊಂಡಳಲ್ಲ, ಅದರ ಮೇಲೆ ಬಿದ್ದಿರುವಂಥ ಅವನ ಫಿಂಗರ್ ಪ್ರಿಂಟ್ ಅನ್ನು ತಗೊಳ್ತಾರೆ. ಈ ಕಡೆ ನೋಡಿದ್ರೆ ವಾಲ್ಟರ್ ಹಳೆಯ 3 ಕಾಯಿನ್ಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಾನೆ. ಇದಾದ ಮೇಲೆ ಲೊರೇನ ಬ್ಯಾಂಕ್ನಲ್ಲಿ 2 ಕೀಗಳನ್ನು ಸ್ಕ್ಯಾನ್ ಮಾಡ್ಕೊಂಡು ಬಂದಿದ್ಲಲ್ಲ, ಅದೇ ತರಹದ 2 ಡೂಪ್ಲಿಕೇಟ್ ಕೀಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ಈಗ ಇವರೆಲ್ಲ ತಯಾರನ್ನು ಆಗಿದೆ, ನಾಳೆನೇ ಬ್ಯಾಂಕ್ ಒಳಗಡೆ ಹೋಗ್ಬೇಕು. ಮಾರನೇ ದಿನ ನೋಡಿದ್ರೆ ಜನರೆಲ್ಲರೂ ಫುಟ್ಬಾಲ್ ನೋಡೋದಕ್ಕೆ ರೆಡಿ ಆಗಿರ್ತಾರೆ. ಟನಲ್ನಲ್ಲಿ ಶಿಮೋನ್ಸ್ ಕೂಡ ಆ ಮಷಿನ್ ಅನ್ನು ಫ್ರೀಜ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಜೇಮ್ಸ್, ತಾಮ ಹಾಗೆ ಲೊರೇನ 3 ಜನ ಒಂದು ಹಗ್ಗದ ಸಹಾಯದಿಂದ ಬ್ಯಾಂಕ್ನ ಮೇಲೆ ಬರ್ತಾರೆ. ನಿಧಾನವಾಗಿ ಬ್ಯಾಂಕ್ನ ಒಳಗಡೆ ಎಂಟರ್ ಆಗಿ ಅಲ್ಲಿಂದ ಸೀದಾ ಒಂದು ರೂಮ್ಗೆ ಬರ್ತಾರೆ. ಲಿಫ್ಟ್ ಇರುವಂತ ಜಾಗಕ್ಕೆ ಬಂದು ಹಗ್ಗದಿಂದ ಕೆಳಗಡೆ ಬಂದಾಗ ಒಂದು ದೊಡ್ಡ ಬ್ರಿಡ್ಜ್ ಇವರಿಗೆ ಕಾಣಿಸುತ್ತೆ. ಕೊನೆಗೂ ಇವರು ಮಿರಕಲ್ ಆಫ್ ಇಂಜಿನಿಯರಿಂಗ್ ಲಾಕರ್ ಹತ್ರ ಬಂದು ತಲುಪ್ತಾರೆ. ಗುಸ್ತಾವ್ನ ಫಿಂಗರ್ ಪ್ರಿಂಟ್ ಮತ್ತು ಡೂಪ್ಲಿಕೇಟ್ ಕೀಗಳನ್ನು ಹಾಕಿ ತಿರುಗಿಸ್ತಿದ್ದಂಗೆನೆ ಲಾಕರ್ ಓಪನ್ ಆಗುತ್ತೆ ಮತ್ತು ಒಳಗಡೆ ತಕ್ಕಡಿನೇ ಹಿಡ್ಕೊಂಡಿರೋ ಸ್ಟ್ಯಾಚು ಇರುತ್ತೆ. ಟನಲ್ನಲ್ಲಿರೋ ಸಿಮೋನ್ಸ್ ಮಷಿನ್ಗೆ ನೈಟ್ರೋಜನ್ ಸ್ಪ್ರೈ ಮಾಡಿ ಫ್ರೀಜ್ ಮಾಡ್ತಿರ್ತಾನೆ. ಆದರೆ ಮಷಿನ್ ತುಂಬ ಬೇಗ ಅನ್ಫ್ರೀಜ್ ಆಗಿರುತ್ತೆ. ಈ ಕಡೆ ಗುಸ್ತಾವ್ಗೆ ಯಾರೋ ಒಳಗಡೆ ಬಂದಿದ್ದಾರೆ ಅಂತ ಗೊತ್ತಾಗಿ ಹೋಗುತ್ತೆ. ವಾಲ್ಟರ್ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ನೀವು ಸಿಲಿಂಡರ್ ಆಗಿಬಿಡಿ ಅಂತ ಹೇಳಿರ್ತಾನೆ ಅವನು. ಆದರೆ ಜೇಮ್ಸ್ ನೋಡಿದರೆ ಗನ್ ಪಾಯಿಂಟ್ ಮಾಡಿ ಬಾಕ್ಸ್ನ ಕೊಟ್ಬಿಡಿ ಅಂತ ಹೇಳ್ತಾನೆ. ಅಂದರೆ ಜೇಮ್ಸ್ ವಾಲ್ಟರ್ಗೆ ಮೋಸ ಮಾಡ್ತಿದ್ದೇನೆ ಅಂತ. ಇದೇ ಸಮಯಕ್ಕೆ ಲಾಕರ್ ಡೋರ್ ಕ್ಲೋಸ್ ಆಗುತ್ತೆ ಮತ್ತು ಒಳಗಡೆ ನೀರು ತುಂಬೋದಕ್ಕೆ ಶುರು ಆಗುತ್ತೆ. ಜೇಮ್ಸ್ ಬಾಕ್ಸ್ ಇಸ್ಕೊಂಡು ನೀರು ಬರ್ತಿರೋ ಕಡೆಯಿಂದ ಈಜಿಕೊಂಡು ಹೊರಟು ಹೋಗ್ತಾನೆ. ತಮಗೆ ಒಂದು ಐಡಿಯಾ ಬರುತ್ತೆ, ಟನಲ್ನಲ್ಲಿರೋ ಮಷಿನ್ಗೆ ಲಾಕರ್ನಲ್ಲಿ ನೀರು ತುಂಬಿ ಜಾಸ್ತಿ ಆಗಿದೆ ಅಂತ ನಂಬಿಸಬೇಕು. ಶಿಮೋನ್ಸ್ ಇರೋ ಎಲ್ಲ ಸಿಲಿಂಡರ್ಗಳನ್ನು ಮಷಿನ್ ಮೇಲೆ ಹಾಕ್ತಾನೆ. ಆಗ ತೂಕ ಜಾಸ್ತಿ ಆಗಿದ್ದರಿಂದ ನೀರು ಬರೋದು ಸ್ಟಾಪ್ ಆಗುತ್ತೆ. ಮತ್ತು ಲೊರೇನ್ ತುಂಬ ಕಷ್ಟಪಟ್ಟು ಎಸ್ಕೇಪ್ ಆಗಿ ಹೊರಗಡೆ ಜನಗಳಿರೋ ಜಾಗಕ್ಕೆ ಬರ್ತಾರೆ. ಸ್ಪೈನ್ ಫೈನಲ್ ಗೆದ್ದಿದ್ದರಿಂದ ಜನರೆಲ್ಲ ಸಂಭ್ರಮದಲ್ಲಿ ಇರ್ತಾರೆ. ಅದರ ಲಾಭ ತಗೊಂಡು ಇವರು ಎಸ್ಕೇಪ್ ಆಗ್ತಾರೆ.
ಜೇಮ್ಸ್ ಆ ಬಾಕ್ಸ್ ಅನ್ನು ಮಾರ್ಕೆಟ್ಗೆ ಕೊಡ್ತಾನೆ, ಆದ್ರೆ ಅಲ್ಲಿರೋದು ಫೇಕ್ ಕಾಯಿನ್ಗಳು. ಲೊರೇನ್ ಮೊದಲೇ ಆ ಕಾಯಿನ್ಗಳನ್ನು ಚೇಂಜ್ ಮಾಡಿಬಿಟ್ಟಿರ್ತಾಳೆ. ಅಂದ್ರೆ ಅಸಲಿ ಕಾಯಿನ್ಗಳು ವಾಲ್ಟರ್ ಹತ್ರನೇ ಇರ್ತಾವೆ. ಈ ಕೋಡ್ ಮಾಡಿದಾಗ ಆ ದೊಡ್ಡ ನಿಧಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಕೆಳಗಡೆ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಗೈಸ್, ಏನಪ್ಪಾ ಅಂತಂದ್ರೆ ಈ ಮೂವಿನ ಇನ್ಸ್ಪೈರ್ ಆಯಿತು ಒಂದು ನಮ್ಮ ಕರ್ನಾಟಕದಲ್ಲಿನ ಒಂದು ದೊಡ್ಡ ಬ್ಯಾಂಕ್ ರಾಬರಿ ಕೇಸ್ ಆಗಿದೆ. ಅದು ಕೂಡ ವಿಜಯಪುರ ಡಿಸ್ಟಿಕ್ ಅಲ್ಲಿ. ಅದು ಯಾವ್ದು ಅಂತ ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ನೀವೇನಾದ್ರೂ ಈ ಮೂವಿನ ನೋಡಿದ್ರೆ ನಿಮಗೆ ಯಾವ ಅನುಭವ ಕೊಡ್ತು ಮತ್ತು ಈ ಮೂವಿಯಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ. ಬಾಯ್ ಬಾಯ್, ಧನ್ಯವಾದ.